ಆರೋಗ್ಯ ಇದ್ದರೆ ನಿಮ್ಮ ಈ ಒಂದು ಜನ್ಮವನ್ನು, ಈ ಒಂದು ಬದುಕನ್ನು ಅಥವಾ ಜೀವನವನ್ನು ನೀವು ಅತ್ಯದ್ಭುತವಾಗಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯ ಇಲ್ಲ ಅಂದರೆ ನಿಮಗೆ ಏನೇ ಇದ್ರೂ ಕೂಡ ಏನೂ ಉಪಯೋಗ ಇಲ್ಲ. ನರಕಯಾತನೆ ಅನುಭವಿಸ್ಬೇಕು ಅನಾರೋಗ್ಯ ಏನಾದರೂ ಪ್ರಾಪ್ತಿಯಾದರೆ. ಆದ್ದರಿಂದ ಆರೋಗ್ಯಕ್ಕೆ ಮೊದಲ ಆದ್ಯತೆ, ಮಾನ್ಯತೆ. ಸೊ ನಿಮ್ಮ ಶಕ್ತಿ ಚೈತನ್ಯ, ನೀವು ದುಡಿಯುವಂತಹ ಹಣದಲ್ಲಿ ಒಂದು 20-30% ಹಣವನ್ನು ನೀವು ಆರೋಗ್ಯಕ್ಕೆ ವಿನಿಯೋಗಿಸಿದ್ರೆ ಬಹಳ ಬಹಳ ಸಂತೋಷ. ಆದ್ದರಿಂದ ಹೆಚ್ಚಾಗಿ ಆಹಾರ ಸೇವನೆಯನ್ನು ಅಂದರೆ ಬೇಯಿಸಿರೋ ಆಹಾರಗಳನ್ನು ಕಡಿಮೆ ಮಾಡಿ ಹಣ್ಣು ತರಕಾರಿಗಳಿಗೆ, ಸೊಪ್ಪುಗಳಿಗೆ, ಸೊಪ್ಪನ್ನು ಕೂಡ ಹಸಿಯಾಗಿ ತಿನ್ಬೋದು. ನಾನು ತಿಂತೀನಿ. ನಾನು ತಿನ್ನುವಂತಹ ಪದಾರ್ಥಗಳನ್ನು ನಿಮ್ಮೆಲ್ಲರಿಗೂ ಒಂದ್ಸಲ ವಿಡಿಯೋ ಮಾಡಿ ತೋರಿಸಿ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ತೋರಿಸ್ತೀನಿ. ಬಿಸಿನೀರು, ಕುದಿಯೋ ಬಿಸಿನೀರಿಗೆ ಆ ಸೊಪ್ಪುಗಳನ್ನು ಸುಮ್ಮನೆ ಹಿಂಗೆ ಅಜ್ಜಿ ಎತ್ತಿದ್ರೆ ಸಾಕು. ಅದನ್ನೇನು ಬೇಯಿಸೋದು ಬೇಕಾಗಿಲ್ಲ. ಯಾಕೆ ಬಿಸಿನೀರು ಅಂದರೆ ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕ್ರಿಮಿಕೀಟಗಳಿರ್ತವೆ, ಜಮ್ಸ್ಗಳಿರ್ತವೆ. ಹಸಿಯಾಗಿ ತಿಂದರೆ ಅದು ನಮಗೆ ಅನಾರೋಗ್ಯಕ್ಕೆ ಈಡು ಮಾಡುತ್ತೆ. ಅದಕ್ಕೋಸ್ಕರ ಕುದಿಯೋ ಒಂದು ನೀರಲ್ಲಿ ಸುಮ್ಮನೆ ಹಿಂಗೆ ಅಜ್ಜಿಬಿಟ್ಟು ಹಿಂಗೆ ಅಳ್ಳಾಡಿಸ್ಬಿಟ್ಟು ಎತ್ತಿಬಿಟ್ರೆ ಅದಕ್ಕೆ ಉಪ್ಪು, ಮೆಣಸು ಅಥವಾ ಲೈಟಾಗಿ ನೀವೇನಾದರೂ ಖಾರ ಬೇಕು ಅಂದರೆ ಹಾಕ್ಕೊಂಡು ತಿನ್ನಬಹುದು. ನಾನು ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ನಾನು ತಿಂತೀನಿ ಅನ್ನೋದನ್ನು. ಈ ರೀತಿ ಮಾಡೋದ್ರಿಂದ ಅದ್ಭುತವಾದಂತಹ ಆ ಆರೋಗ್ಯ ಭಾಗ್ಯ ನಿಮಗೆ ಸಿಗುತ್ತೆ. ದಯಮಾಡಿ ನಿಮಗೆ ಕಟ್ಟಕಡೆಯದಾಗಿ ಹೇಳುವ ವಿಚಾರ ಏನು ಅಂದರೆ, ಈ ಪ್ಯಾಕೇಜ್ಡ್ ಡ್ರಿಂಕ್ಸ್ ಅಂದರೆ ಕೋಕೋ ಕೋಲಾ, ಥಮ್ಸಪ್ಪು, ಅದೇನೋ ಲೀಚಿ ಅಂತ ಡಬ್ಬದಲ್ಲಿರ್ತದೆ, ಮೆಟ್ರೋಲ್ ಸಿಗ್ತದೆ ಲೀಟ್ರ್ ಗಟ್ಟಲೆ, ಅದನ್ನು ನೀರು ಕುಡ್ದಂಗೆ ಕುಡಿತಾರೆ. ಈ ರೀತಿ ಪ್ಯಾಕೇಜ್ ಮಾಡಿರೋಂಥದ್ದನ್ನು ಸೇವನೆ ಮಾಡಬೇಡಿ. ಇದು ಬಹಳ ಬಹಳ ಅಪಾಯಕಾರಿ. ಮಾಡಿ ಅದು ಒಂದು ಸಲ ಎಲ್ಲರೂ ಟೇಸ್ಟ್ ಮಾಡಲೇಬೇಕು. ತಿಂಗಳಿಗೆ ಒಂದು ಸಲ ಮಾಡಿದ್ರೆ ಯಾವುದೋ ಒಂದು ದಿವಸದಲ್ಲಿ ಜಂಕ್ ಫುಡ್ಗಳು ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಆ ರೀತಿ ಲೀಚಿ ಅದೇನೇನೋ ಇರ್ತವೆ ಅದನ್ನೆಲ್ಲ, ಈ ಬೇಕ್ರಿ ಐಟಮ್ಗಳು, ಎಗ್ ಪಫ್ಸು ಮತ್ತು ಅದೇನೋ ದಿಲ್ ಪಸನ್ನು ಏನೇನೋ ಇರ್ತವೆ. ಇದನ್ನೆಲ್ಲ ತಿನ್ನಬೇಡ ಅಂತ ಹೇಳ್ತಾ ಇಲ್ಲ. ತಿಂಗಳಲ್ಲಿ ಒಂದು ಸಲ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಪ್ರತಿ ವಾರದಲ್ಲಿ ಒಂದು ಸಲ, 2 ಸಲ ಪಾನಿಪುರಿ, ಬೇಲ್ಪುರಿ ಇದನ್ನೆಲ್ಲ ಖಂಡಿತವಾಗ್ಲೂ ಆ ರೀತಿ ಉಪಯೋಗಿಸ್ಬೇಡಿ. ಯಾವಾಗಲಾದರೂ ತಿಂಗಳಲ್ಲಿ ಒಂದು ಸಲ ಉಪಯೋಗಿಸೋದ್ರಿಂದ ನಡೆಯುತ್ತೆ. ಸಾಧ್ಯವಾದಷ್ಟು ರೆಡಿಮೇಡ್ ಫುಡ್ಗಳನ್ನು ಮಾಡಬೇಡಿ. ನೀವೇ ಮನೆಯಲ್ಲಿ ತಯಾರು ಮಾಡಿ, ನಿಮಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಹೊರಗಡೆ ಬೋಂಡ, ಬಜ್ಜಿ ಅವು ಇವು ತಿನ್ನೋದಕ್ಕಿಂತ ಮನೇಲಿ ಮಾಡಿಸ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ನಿಮಗೆ ತಿಳಿಸುವಂಥ ವಿಚಾರ, ಈಗ ಕಾಯಿಲೆಗಳು ಬರ್ತಾ ಇರೋದು ಮೂಲವಾಗಿ ಆಹಾರ ಪದಾರ್ಥಗಳಿಂದ, ರಾ ಐಟಮಿಂದ. ಅದರಲ್ಲೂ ಮೂಲವಾಗಿ ಎಣ್ಣೆ. ಆ ಎಣ್ಣೆ ಕ್ರೂಡ್ ಆಯಿಲ್ ಅಂತ ಮಾಡ್ತಾರೆ, ಅದರಿಂದ ಮಾಡ್ತಾರೆ. ಆ ಎಣ್ಣೆ ನಿಮಗೆ ಎಲ್ಲ ಥರ ಅನಾರೋಗ್ಯಕ್ಕೆ ಅದೇ ಮೂಲ ಕಾರಣ. ಆದ್ದರಿಂದ ಕೆಲವೊಂದೆಲ್ಲ ಈಗ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಗಾಣಗಳು ತೋರಿಸ್ತಾರೆ. ನೀವೇ ತೊಗೊಂಡೋಗಿ ರಾ ಕೊಟ್ಟರೆ ಅದನ್ನು ಎಣ್ಣೆ ಮಾಡಿಕೊಡ್ತಾರೆ, ಅಥವಾ ಮಾಡಿಟ್ಟಿರೋದನ್ನ ಬಳಸ್ಬೋದು. ನಾನು ಕೂಡ ಬಳಸಿದ್ದೀನಿ, ಬಹಳ ಚೆನ್ನಾಗಿದೆ. ಅದನ್ನು ಕೂಡ ನೀವು ಮಾಡಿಕೊಂಡ್ರೆ ಆ ಎಣ್ಣೆಯನ್ನು ತಿನ್ನೋದ್ರಿಂದ ಅದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ.